ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ಭೂನಗ್ನೀಕರಣದ ಕರ್ತೃಗಳು. ಭೂನಗ್ನೀಕರಣ ಎಂದರೆ ಭೂಮಿಯ ಮೇಲ್ಪದರದ ಶಿಲಾಭಾಗಗಳು ಸವೆತಕ್ಕೊಳಪಡುವಂಥ ಕ್ರಿಯೆಗೆ ಒಳಗಾಗಿರುವುದನ್ನೇ ಭೂನಗ್ನೀಕರಣ ಎಂದು ಕರೆಯುವರು. ಈ ನಗ್ನೀಕರಣದ ಕನ್ನಡದ ಒಂದು ಪದವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಡೆನುಡೇಷನ್ ಎಂದು ಕರೆಯಲಾಗ್ತಾ ಇದೆ. ಈ ಡೆನುಡೇಷನ್ ಎಂಬ ಪದವು ಡೆನುಡೇರ್ ಎಂಬ ಲ್ಯಾಟಿನ್ ಪದದಿಂದ ಬಳಕೆಗೆ ಬಂದಿರ್ತಾ ಇದೆ. ಹೀಗೆ ಈ ಭೂಮಿಯ ಮೇಲ್ಪದರದ ಶಿಲಾಭಾಗಗಳು ಅನೇಕ ನಗ್ನೀಕರಣದ ಕರ್ತೃಗಳಿಗೆ ಒಳಗಾಗಿ ನಿರಂತರವಾಗಿ ಕ್ಷಯಿಸುವುದನ್ನೇ, ಹಾಳಾಗುವುದನ್ನೇ ಅಥವಾ ಸವೆತಕ್ಕೊಳಗಾಗುವುದನ್ನೇ ಇಲ್ಲೇ ನಗ್ನೀಕರಣ ಎಂದು ಕರೆಯಲಾಗ್ತಾ ಇದೆ. ಭೂಮಿಯ ಮೇಲ್ಭಾಗವು ಹಲವಾರು ನೈಸರ್ಗಿಕ ಕರ್ತೃಗಳ ಪ್ರಭಾವದಿಂದಾಗಿ ನಿರಂತರವಾಗಿ ಬದಲಾವಣೆಗೊಳ್ತಕ್ಕಂಥ ಒಂದು ಕ್ರಿಯೆಗೆ ಪೂರಕವಾಗಿರುವಂಥ ಮಾಧ್ಯಮಗಳು ಯಾವುವಂತಂದರೆ ಒಂದು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳು ಅನ್ನುವಂಥ ಮಾತನ್ನು ಇಲ್ಲಿ ನಾವು ತಿಳಿಬೇಕಾಗ್ತಾಯಿದೆ ವಿದ್ಯಾರ್ಥಿಗಳೇ. ಇಲ್ಲೇ ಭೂಮಿಯ ಮೇಲೆ ಬೀಸುವಂಥ ಗಾಳಿ ಇರ್ಬೋದು, ಹರಿಯುವಂಥ ನೀರಿರ್ಬೋದು, ಅದೇ ರೀತಿಯಾಗಿ ಚಲಿಸುವಂಥ ಹಿಮನದಿ ಇರ್ಬೋದು, ಮತ್ತು ಈ ಭೂಮಿಯ ಮೇಲ್ಮೈ ಮೇಲೆ ಆವರಿಸ್ಕೊಂಡಿರ್ತಕ್ಕಂಥ ಸಾಗರದಂಥ ಪ್ರದೇಶದಲ್ಲಿ ಭೂಮಿಯ ಅಂಚಿಗೆ ಹೊಂದ್ಕೊಂಡಿರ್ತಕ್ಕಂಥ ಅಥವಾ ಸಾಗರದ ಅಂಚಿಗೆ ಹೊಂದ್ಕೊಂಡಿರ್ತಕ್ಕಂಥ ಆ ತೀರ ಪ್ರದೇಶ ಸಾಗರದ ಅಲೆಗಳ ಪ್ರಭಾವದಿಂದಾಗಿ ಅದು ಸವೆತಕ್ಕೊಳಗಾಗಬಹುದು. ಇದಲ್ಲದೆ ಭೂಮಿಯ ಅಂತರಾಳದ ಕಡೆಗೆ ಬಸಿದು ಹೋಗ್ತಕ್ಕಂಥ ಕೆಲವೊಂದಿಷ್ಟು ಈ ಮಳೆಯ ನೀರು ಅಂತರ್ಜಲವಾಗಿ ಅಲ್ಲೇ ಸಂಗ್ರಹಗೊಳ್ತಕ್ಕಂಥ ಸಂದರ್ಭದಲ್ಲಿ ರಾಸಾಯನಿಕ ಪ್ರಕ್ರಿಯೆಗೊಳಪಟ್ಟು ಅಲ್ಲಿರ್ತಕ್ಕಂಥ ಶಿಲಾವಸ್ತುಗಳು ಸವೆತಕ್ಕೀಡಾಗಿ ನಶಿಸಿ ಹೋಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಭೂಮಿಯ ಮೇಲ್ಮೈಯನ್ನು ಸವೆತಕ್ಕೆ ಏಳು ಮಾಡುವಂಥ ಒಂದು ಕ್ರಿಯೆಗೆ ಪೂರಕವಾಗಿರುವುದರಿಂದ ಇವೆಲ್ಲವುಗಳನ್ನು ನಾವು ಭೂನಗ್ನೀಕರಣದ ಕರ್ತೃಗಳು ಎಂದು ಕರಿತಾ ಇದ್ದೇವೆ. ಹಾಗಾದರೆ ಭೂನಗ್ನೀಕರಣದ ಕರ್ತೃಗಳು ಯಾವುವು ಅನ್ನೋದನ್ನು ಈಗಾಗಲೇ ನಾವು ಪರಿಚಯಿಸಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ನಾವು ಒಂದೊಂದಾಗಿ ಇಲ್ಲೇ ನಾವು ತಿಳಿಯೋಣ. ಭೂನಗ್ನೀಕರಣದ ಕರ್ತೃಗಳಾಗಿರ್ತಕ್ಕಂಥವುಗಳಲ್ಲಿ ನದಿಯು ಒಂದು ಪ್ರಧಾನ ನಗ್ನೀಕರಣದ ಮಾಧ್ಯಮವಾಗಿ ಇಲ್ಲಿ ಗುರುತಿಸಲ್ಪಡ್ತಾ ಇದೆ. ಇದು ಭೂಮಿಯ ಮೇಲ್ಮೈ ಮೇಲೆ ಒಂದು ನೈಸರ್ಗಿಕ ಕರ್ತೃವಾಗಿ ಭೂನಗ್ನೀಕರಣವನ್ನು ಕೈಗೊಳ್ತಕ್ಕಂಥ ಒಂದು ಪ್ರಧಾನ ಕರ್ತೃ ಅಂತ ಇಲ್ಲೇ ಹೇಳ್ಬೋದು. ನದಿ ಇದರ ಚಟುವಟಿಕೆಯು ಸಾಮಾನ್ಯವಾಗಿ ತಾನು ಹರಿಯುವಂಥ ಮಾರ್ಗದಲ್ಲಿ ಕೈಗೊಳ್ತಕ್ಕಂಥ ಸಾಧ್ಯತೆಯನ್ನು ಅದು ಹೊಂದಿರ್ತಾ ಇದೆ. ಹೀಗಾಗಿ ಈ ಭೂಮಿ ಮೇಲೆ ಎಲ್ಲೆಲ್ಲೇ ನದಿಗಳು ಹರಿದು ಹೋಗ್ತಾ ಇವೆ, ಆ ನದಿ ಪಾತ್ರದ ಉದ್ದಕ್ಕೂ ಉಗಮದಿಂದ ಅಂತ್ಯದವರೆಗೆ ನದಿಯು ತನ್ನ ಗಾತ್ರದ ಒಂದು ಮಿತಿಯನ್ನು ಮೀರಿ ಹರಿದಾಗ ಅಥವಾ ನೀರೊತ್ತಡ ಶಕ್ತಿಗೆ ಒಳಪಟ್ಟಾಗ ಆ ನೀರೊತ್ತಡ ಶಕ್ತಿಯಿಂದ ನದಿ ಪಾತ್ರವು ಅದು ನಾನಾ ರೀತಿಯಲ್ಲಿ ಅದು ಸವೆದು ಹೋಗ್ತಕ್ಕಂಥದ್ದು, ಕೊಚ್ಚಿ ಹೋಗ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಹೀಗಾಗಿ ಆ ನದಿ ಹರಿಯುವಂಥ ಪಾತ್ರವು ನದಿಯ ಕಾರ್ಯಾಚರಣೆಯಿಂದಾಗಿ ಅದು ಆ ಪ್ರದೇಶ ನಗ್ನೀಕರಣಕ್ಕೆ ಒಳಗಾಗ್ತಾ ಇದೆ. ಅದರಂತೆ ಅಂತರ್ಜಲ ಅಂತಕ್ಕಂಥದ್ದು ಮಳೆಯ ರೂಪದಲ್ಲಿ ಬಿದ್ದಂಥ ಆಮ್ಲಯುಕ್ತ ನೀರು ನಿರ್ದಿಷ್ಟವಾಗಿ ಇದು ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ಒಂದು ಪ್ರಧಾನ ನಗ್ನೀಕರಣದ ಕರ್ತೃವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದಕ್ಕೆ ಇಲ್ಲೇ ಪೂರಕವಾಗಿರ್ತಕ್ಕಂಥ ಒಂದು ನಗ್ನೀಕರಣದ ಮಾಧ್ಯಮವಾಗಿ ಇಲ್ಲೇ ಗುರುತಿಸಲ್ಪಟ್ಟಿರ್ತಾ ಇದೆ. ವಿದ್ಯಾರ್ಥಿಗಳೇ, ಆಮ್ಲಯುಕ್ತ ಮಳೆಯ ನೀರು ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ಬಿದ್ದಾಗ ಆ ಸುಣ್ಣದ ಶಿಲೆಗಳು ಕಾರ್ಬೋನೇಟ್ಗಳಾಗಿ ಪರಿವರ್ತನೆ ಹೊಂದತಕ್ಕಂಥದ್ದು. ಅಂಥ ನೀರು ಭೂಮಿಯ ಆಳದ ಕಡೆಗೆ ಬಸಿದು ಹೋಗ್ತಕ್ಕಂಥ ಮಾರ್ಗದಲ್ಲಿ ಏನಾದರೂ ಸುಣ್ಣದ ಶಿಲಾಸ್ತರಗಳಿದ್ದರೆ ಆ ಶಿಲಾ ವಲಯವು ಇಲ್ಲೇ ಸವೆದು ಹೋಗ್ತಕ್ಕಂಥ ಒಂದು ಕ್ರಿಯೆಗೆ ಒಳಗಾಗ್ತಾ ಇದೆ. ಹೀಗಾಗಿ ಆ ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ಅಂತರ್ಗತವಾಗ್ತಕ್ಕಂಥ ಮಳೆಯ ನೀರು, ಇಂಗಾಲಾಮ್ಲಯುಕ್ತ ನೀರು ಇಲ್ಲೇ ಒಂದು ಪ್ರಮುಖ ಭೂನಗ್ನೀಕರಣದ ಮಾಧ್ಯಮವಾಗಿ ಇಲ್ಲೇ ಗುರುತಿಸ್ತಕ್ಕಂಥದಕ್ಕೆ ಪೂರಕವಾದಂಥ ಒಂದು ಅಂಶ ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಹಿಮನದಿಗಳು ಸಾಮಾನ್ಯವಾಗಿ ಈ ಭೂಮಿ ಮೇಲೆ ಹಿಮದಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶಗಳನ್ನು ನಾವು ಧ್ರುವ ವಲಯದಲ್ಲಿ ಕಾಣ್ತಾ ಇದ್ದೇವೆ. ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಆವರಿಸಿಕೊಂಡಿರ್ತಕ್ಕಂಥ ಹಿಮದ ಹಾಳೆಗಳು ಮೇಲ್ಸ್ತರದ ಒತ್ತಡಕ್ಕೆ ಕೆಳಸ್ತರವು ಭೂಮಿಯ ಇಳಿಜಾರಿಗನುಸಾರವಾಗಿ ಅಥವಾ ಗುರುತ್ವ ಶಕ್ತಿಗೆ ಅನುಸಾರವಾಗಿ ಅದು ಜರುಗ್ತಾ ಇರ್ತೈತೆ, ಸಾಗ್ತಾ ಇರ್ತೈತೆ ಅಥವಾ ಚಲಿಸ್ತಾ ಇರ್ತೈತೆ. ಈ ಸಂದರ್ಭದಲ್ಲಿ ಆ ಹಿಮದ ಹಾಳೆಗಳು
ಅಥವಾ ಹಿಮದ ರಾಶಿ ನಿಧಾನಗತಿಯಲ್ಲಿ ಇಳಿಜಾರಿಗೆ ಅನುಸಾರವಾಗಿ ಚಲಿಸುವಂಥ ಸಂದರ್ಭದಲ್ಲಿ ಆ ಭೂಮಿಯ ಮೇಲ್ವಲಯದ ಶಿಲಾಭಾಗವನ್ನು ನಾನಾ ರೀತಿಯಲ್ಲಿ ಸವೆತಕ್ಕೊಳಪಡಿಸ್ತಕ್ಕಂಥ ಒಂದು ಕ್ರಿಯೆಗೆ ಅದು ಒಳಗಾಗ್ತಾ ಇದೆ. ಇದರಿಂದಾಗಿ ಈ ಹಿಮನದಿಗಳು ಕೂಡ ಒಂದು ಪ್ರಮುಖ ನಗ್ನೀಕರಣದ ಮಾಧ್ಯಮವಾಗಿ ಅಥವಾ ಕರ್ತೃವಾಗಿ ಇಲ್ಲಿ ಗುರುತಿಸಲಿಕ್ಕೆ ಕಾರಣವಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಗಾಳಿ, ಭೂಮಿ ಮೇಲೆ ಗಾಳಿ ಇದು ನಿರಂತರವಾಗಿ ಚಲನೆಯನ್ನು ಹೊಂದಿರ್ತಾ ಇದೆ. ಎಲ್ಲ ಪ್ರದೇಶದಲ್ಲಿ ಗಾಳಿಯ ಒಂದು ಒತ್ತಡ ಅದು ಒಂದೇ ಸಮನಾಗಿ ಇರೋದಿಲ್ಲ. ಕೆಲವೊಂದು ಪ್ರದೇಶದಲ್ಲಿ ಗಾಳಿ ಪ್ರಧಾನವಾಗಿ ತನ್ನ ಈ ನಗ್ನೀಕರಣದ ಒಂದು ಕರ್ತೃವಾಗಿ ಅದು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸಾಧ್ಯತೆಯನ್ನು ಹೊಂದಿರ್ತಾ ಇದೆ. ಉದಾಹರಣೆಗೆ ಶುಷ್ಕ ಪ್ರದೇಶದಲ್ಲಿ ಅತ್ಯಂತ ವೇಗವಾಗಿ ಬೀಸ್ತಕ್ಕಂಥ ಗಾಳಿ ಮಾರ್ಗದುದ್ದಕ್ಕೂ ಸಿಗ್ತಕ್ಕಂಥ ಮಣ್ಣಿನ ಕಣಗಳನ್ನು, ಶಿಲಾಕಣಗಳನ್ನು ಅತ್ಯಧಿಕ ಪ್ರಮಾಣದಲ್ಲಿ ಹೊಡೆದಟ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಭೂಮಿ ಮೇಲೆ ಕಂಡುಬರ್ತಕ್ಕಂಥ ಶಿಲಾವಲಯದ ಮೇಲೆ ಅವು ಘರ್ಷಿಸೋದ್ರಿಂದ, ಉಜ್ಜೋದ್ರಿಂದ ಆ ಶಿಲೆಯ ಮೇಲ್ವಲಯ ಅದು ಸವೆದು ನಗ್ನಗೊಂಡು ಅದು ಸವೆದು ಹೋಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲೇ ಹೇಳ್ಬೋದು. ಈ ಕಾರಣಕ್ಕಾಗಿ ಶುಷ್ಕ ಪ್ರದೇಶದಲ್ಲಿ ಗಾಳಿಯು ಒಂದು ಪ್ರಧಾನ ನಗ್ನೀಕರಣದ ಮಾಧ್ಯಮವಾಗಿ ಅಥವಾ ಆ ಪ್ರದೇಶದಲ್ಲಿರ್ತಕ್ಕಂಥ ಮೇಲ್ವಲಯವನ್ನು, ಭೂಪ್ರದೇಶದ ಮೇಲ್ವಲಯವನ್ನು ಸವಿಸ್ತಕ್ಕಂಥ ಅಥವಾ ನಗ್ನಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಅದು ಪೂರಕವಾಗಿರ್ತಾ ಇದೆ. ಹೀಗಾಗಿ ಗಾಳಿಯು ಕೂಡ ಒಂದು ಪ್ರಮುಖ ಭೂ ನಗ್ನೀಕರಣದ ಕರ್ತೃ ಅಥವಾ ಮಾಧ್ಯಮ ಎಂದು ಪರಿಗಣಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಇವೆಲ್ಲವುಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಭೂಮಿಯ ಮೇಲ್ವಲಯವನ್ನು ಸವಿಸ್ತಕ್ಕಂಥ ಪ್ರಕ್ರಿಯೆಗೆ ಪೂರಕವಾದಂಥ ಕಾರ್ಯನಿರ್ವಹಿಸ್ತಕ್ಕಂಥ ಮಾಧ್ಯಮಗಳಲ್ಲಿ ಅಥವಾ ಕರ್ತೃಗಳಲ್ಲಿ ಸಾಗರದ ಅಲೆಗಳು ಕೂಡ ಒಂದು. ವಿದ್ಯಾರ್ಥಿಗಳೇ, ಎಲ್ಲಿ ವಿಶಾಲವಾಗಿರ್ತಕ್ಕಂಥ ಸಾಗರಿಕ ಅಥವಾ ಸಮುದ್ರದ ಭಾಗ ಇರ್ತಾ ಇದೆ ಅಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಸಾಗರದ ಮೇಲ್ಮೈ ನೀರು ಅಲೆಗಳ ರೂಪದಲ್ಲಿ ಸ್ಪಷ್ಟತೆಯನ್ನು ಪಡೆದುಕೊಂಡು ತೀರದ ಕಡೆಗೆ ಅದು ಅಲೆಯಾಗಿ ಸಾಗ್ತಾ ಬಂದಾಗ ಅತ್ಯಧಿಕ ಅಲೆಯ ವೇಗವನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಆ ತೀರ ಪ್ರದೇಶಕ್ಕೆ ಅಪ್ಪಳಿಸಿದಾಗ ಆ ತೀರ ಪ್ರದೇಶದಲ್ಲಿರ್ತಕ್ಕಂಥ ಶಿಲಾವಲಯ ಅಥವಾ ಆ ತೀರ ಪ್ರದೇಶ ಸವೆದು ನಗ್ನಗೊಳ್ತಾ ಇದೆ ವಿದ್ಯಾರ್ಥಿಗಳೇ. ಹೀಗಾಗಿ ಈ ಸಾಗರದ ಅಂಚು ಅಥವಾ ಸಮುದ್ರದ ಅಂಚಿನಂಥ ಒಂದು ಭೂಪ್ರದೇಶದ ಒಂದು ಭಾಗದಲ್ಲಿ ಸಾಗರದ ಅಲೆಗಳು ಒಂದು ಪ್ರಧಾನ ನಗ್ನೀಕರಣದ ಕರ್ತೃವಾಗಿ ಇಲ್ಲೇ ಗುರುತಿಸಲಿಕ್ಕೆ ಕಾರಣ ಆಗಿರ್ತಾ ಇದೆ. ಈ ರೀತಿಯಾಗಿ ಈ ಭೂಮಿಯ ಮೇಲ್ಮೈನ ಒಂದು ಶಿಲಾವಲಯವನ್ನು ಅಥವಾ ಭೂಮಿಯ ಮೇಲ್ಭಾಗವನ್ನು ನಾನಾ ರೀತಿಯಲ್ಲಿ ಸವೆತಕ್ಕೊಳಪಡಿಸಿಕೊಂಡು ಇಲ್ಲೇ ಪ್ರಧಾನ ಕರ್ತೃಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸಂಗತಿಗಳನ್ನು ಅಥವಾ ಈ ಪ್ರಮುಖ ಭೂನಗ್ನೀಕರಣದ ಕರ್ತೃಗಳನ್ನು ಈ ರೀತಿಯಾಗಿ ಇಲ್ಲೇ ಗುರುತಿಸಲಾಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಇಂಥ ಭೂನಗ್ನೀಕರಣದ ಕರ್ತೃಗಳು ಕೈಗೊಳ್ತಕ್ಕಂಥ ಪ್ರಮುಖ ಕಾರ್ಯಗಳನ್ನು ಇಲ್ಲೇ ನಾವು ನೋಡಬೇಕಾಗ್ತಾ ಇದೆ. ಹಾಗಾದರೆ ಒಂದು ನಗ್ನೀಕರಣದ ಮಾಧ್ಯಮವು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥ ಸಂಗತಿಯನ್ನು ಇಲ್ಲೇ ತಿಳಿಯೋಣ. ಭೂ ನಗ್ನೀಕರಣದ ಕರ್ತೃಗಳು ಅದು ನದಿ ಇರ್ಬೋದು, ಅಂತರ್ಜಲ ಇರ್ಬೋದು, ಹಿಮನದಿ ಇರ್ಬೋದು, ಗಾಳಿ ಇರ್ಬೋದು, ಅಲೆಗಳಿರ್ಬೋದು, ಇವು ಮುಖ್ಯವಾಗಿ 3 ಪ್ರಕಾರದ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಅವು ಯಾವುವು ಅಂತಂದರೆ, ಒಂದನೇದು ಸವೆತ ಅಂತಕ್ಕಂಥದ್ದು, ಎರಡನೇದು ಸಾಗಾಣಿಕೆ, ಮೂರನೇದು ಸಂಚಯನ ಅಂತಕ್ಕಂಥದ್ದು. ಸವೆತ ಅಂತಂದರೆ ಇಲ್ಲಿ ಹರಿಯುವಂಥ ನದಿ ಅಥವಾ ಬೀಸುವಂಥ ಗಾಳಿ ತನ್ನ ವೇಗದ ಮಿತಿಗನುಸಾರವಾಗಿ ತಾನು ಹರಿಯುವಂಥ ಒಂದು ನದಿಯ ಒಂದು ಪಾತ್ರವನ್ನು ಕೊಚ್ಚಿಕೊಂಡು ಹೋಗ್ತಕ್ಕಂಥದ್ದು, ಕೊರತೆ ಕೇಳಿ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಕೈಗೊಳ್ತಾ ಇದೆ. ಅದೇ ಬೀಸುವಂಥ ಗಾಳಿ ತನ್ನ ವೇಗದ ಮಿತಿಗನುಸಾರವಾಗಿ ಅಪಾರ ಪ್ರಮಾಣದ ಹಗುರವಾಗಿರ್ತಕ್ಕಂಥ ಶಿಲಾಮಯ ಕಣಗಳನ್ನು ಹೊಡೆದಟ್ಕೊಂಡು ಅಪವಹನ ರೀತಿಯಲ್ಲಿ ಸಾಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಈ ರೀತಿಯಾಗಿ ಆ ನದಿಯ ವೇಗದ ಮಿತಿಗೆ ಆ ಪ್ರದೇಶ ಸವೆತಕ್ಕೊಳಗಾಗುವುದಾಗಲಿ ಅಥವಾ ಗಾಳಿಯ ವೇಗದ ಮಿತಿಗನುಸಾರವಾಗಿ ಹಗುರವಾಗಿರ್ತಕ್ಕಂಥ ವಸ್ತುಗಳು ಆ ಸ್ಥಳದಿಂದ ಅಪಹರಣಗೊಳ್ತಕ್ಕಂಥದ್ದಾಗಲಿ, ಇದು ಒಂದು ರೀತಿಯ ಒಂದು ಕಾರ್ಯ. ಅದನ್ನೇ ನಾವು ಸವೆತ ಅಂತ ಇಲ್ಲೇ ಪರಿಗಣಿಸಬೇಕಾಗ್ತಾ ಇದೆ ವಿದ್ಯಾರ್ಥಿಗಳೇ. ಅಂಥ ಒಂದು ಸವೆತದಿಂದಾಗಿ ಇವತ್ತು ಭೂಮಿಯ ಮೇಲ್ಭಾಗ ಸವೆದು ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಒಳಗಾಗ್ತಾ ಇದೆ. ಇದನ್ನೇ ಈ ನಗ್ನೀಕರಣ ಮಾಧ್ಯಮದ ಒಂದು ಪ್ರಧಾನ ಕಾರ್ಯ ಸವೆತ ಎಂದು ಸಹ ಇದನ್ನು ಗುರುತಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಮತ್ತೊಂದು ಇಲ್ಲೇ ನಗ್ನೀಕರಣದ ಮಾಧ್ಯಮದ ಪ್ರಧಾನ ಕಾರ್ಯ ಸಾಕಾಣಿಕೆ. ಇವತ್ತು ಗಾಳಿ ಇರ್ಬೋದು, ಹಿಮನದಿ ಇರ್ಬೋದು, ಅದೇ ರೀತಿಯಾಗಿ ನದಿ ಇರ್ಬೋದು, ಇವೆಲ್ಲವುಗಳು ಕೂಡ ಸವೆತದ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಹಗುರಗೊಂಡಿರ್ತಕ್ಕಂಥ ವಸ್ತುಗಳು ಆ ನದಿಯ ವೇಗದ ಮಿತಿಗೆ, ಗಾಳಿಯ ವೇಗದ ಮಿತಿಗೆ ಇಲ್ಲಿ ಅವು ಸ್ಥಳಾಂತರಗೊಳ್ತಕ್ಕಂಥ ಸಾಧ್ಯತೆ ಇಲ್ಲೇ ಕಂಡುಬರ್ತಾ ಇದೆ. ಹೀಗೆ ಸವೆತಕ್ಕೆ ಒಳಪಟ್ಟಿರ್ತಕ್ಕಂಥ ಶಿಲಾವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಬೇರೊಂದು ಸ್ಥಳಕ್ಕೆ ಅದನ್ನು ಸಾಗಿಸಿಕೊಂಡು ಹೋಗ್ತಕ್ಕಂಥ ಒಂದು ಕ್ರಿಯೆ ಏನು ನಡೀತಾ ಇದೆ ಅದನ್ನೇ ಇಲ್ಲಿ
ಭೂನಗ್ನೀಕರಣ ಮಾಧ್ಯಮದ ಸಾಗಾಣಿಕೆಯ ಕಾರ್ಯ ಎಂದು ಪರಿಗಣಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಸಂಚಯನ ಅಂತಕ್ಕಂಥದ್ದು. ಸಂಚಯನ ಅಂತಂದರೆ ಸಾಗಾಣಿಕೆಗೆ ಒಳಪಟ್ಟಿರ್ತಕ್ಕಂಥ ವಸ್ತುಗಳು ನದಿ ಇರ್ಬೋದು, ಹಿಮ ನದಿ ಇರ್ಬೋದು, ಅಥವಾ ಗಾಳಿ ಇರ್ಬೋದು, ಇವು ವೇಗವಾಗಿ ಬೀಸ್ತಕ್ಕಂಥ ಸಂದರ್ಭದಲ್ಲಿ ಸವೆತ ಉಂಟು ಮಾಡಿಕೊಂಡು ತನ್ನ ವೇಗದ ಒಂದು ಮಿತಿಗನುಸಾರವಾಗಿ ಭಾರವಾಗಿರ್ತಕ್ಕಂಥ ವಸ್ತುಗಳನ್ನು ಹೊತ್ಕೊಂಡು ಹೋಗ್ತಕ್ಕಂಥದ್ದಾಗಿರ್ಬೋದು. ಇವುಗಳ ವೇಗ ಮತ್ತು ನೀರೊತ್ತಡ ಶಕ್ತಿ ಅದರ ವೇಗ ಕಡಿಮೆ ಆದಾಗ ಭಾರವಾಗಿರ್ತಕ್ಕಂಥ ಭೂಕವಚದ ಶಿಲಾಮಯ ವಸ್ತುಗಳು ಬಹುದೂರದವರೆಗೆ ಸಾಗಿಸಲ್ಪಡದೆ ಅವುಗಳ ವೇಗ ಕಡಿಮೆ ಆದಾಗ ಅವು ಮುಂದಕ್ಕೆ ಸಾಗಲಾರದೆ ಅವು ಅಲ್ಲಲ್ಲಿ ಸಂಚಯನಗೊಳ್ತಕ್ಕಂಥ ಒಂದು ಕಾರ್ಯಕ್ಕೆ ಒಳಗಾಗ್ತಾ ಇದೆ. ಇದನ್ನೇ ನಾವು ಈ ನಗ್ನೀಕರಣ ಮಾಧ್ಯಮಗಳ ಒಂದು ಸಂಚಯನ ಕಾರ್ಯ ಎಂದು ಇಲ್ಲೇ ಗುರುತಿಸಲಾಗ್ತಾ ಇದೆ ಅಥವಾ ಗುರುತಿಸಲ್ಪಡಬೇಕಾಗ್ತಾ ಇದೆ. ಹೀಗೆ ಸವೆಸಿ ಸಾಗಿಸಲ್ಪಟ್ಟಂಥ ವಸ್ತುಗಳನ್ನು ಸಂಗ್ರಹಿಸುವಂಥ ಅಥವಾ ಸಂಚಯಿಸುವಂಥ ಒಂದು ಕಾರ್ಯ ಏನು ನಡೀತಾ ಇದೆ, ಇದನ್ನೇ ನಾವು ಈ ಭೂನಗ್ನೀಕರಣ ಮಾಧ್ಯಮದ ಅಥವಾ ಕರ್ತೃವಿನ ಸಂಚಯನ ಕಾರ್ಯ ಎಂದು ಇಲ್ಲೇ ತಿಳಿಯಲಾಗ್ತಾ ಇದೆ ವಿದ್ಯಾರ್ಥಿಗಳೇ. ಹೀಗಾಗಿ ಇವತ್ತು ಭೂಮಿಯ ಮೇಲ್ಮೈ ಮೇಲೆ ಸವೆತವನ್ನು ಉಂಟು ಮಾಡ್ತಕ್ಕಂಥ ಭೂಮಿಯ ಮೇಲ್ವಲಯವನ್ನು ನಗ್ನಗೊಳಿಸ್ತಕ್ಕಂಥ ಅನೇಕ ನಗ್ನೀಕರಣದ ಮಾಧ್ಯಮಗಳು ಈ ಸವೆತ ಸಾಗಾಣಿಕೆ ಮತ್ತು ಸಂಚಯನ ಅಂತಕ್ಕಂಥ ಪ್ರಧಾನ ಕಾರ್ಯಗಳನ್ನು ಇಲ್ಲೇ ನಿರ್ವಹಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ನಾವು ತಿಳ್ಕೊಳ್ಬೋದು ಆಗ್ತಾ ಇದೆ ವಿದ್ಯಾರ್ಥಿಗಳೇ.